ಈ ಯಮನ ದರ್ಶನದ ರಸ್ತೆಗೆ ಕೊನೆಗೂ ಪರಿಹಾರ ಅಧಿಕಾರವಿಲ್ಲದಿದ್ದರೂ ಜನರಿಗಾಗಿ ಕೈ ಜೋಡಿಸಿದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ. ಸುಮಾರು 16 ವರ್ಷಗಳಿಂದ ನಮ್ಮ ಬಸ್ಟಳ್ಳಿ ಗ್ರಾಮ ಪಂಚಾಯತಿಗೆ ಸೇರಿದ ಪೆಂಡ್ಲವಾರಹಳ್ಳಿ ಗ್ರಾಮದಲ್ಲಿ ಪೆಂಡ್ಲವಾರಹಳ್ಳಿಯಿಂದ ಇಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಸೇರಿದಂಥ ರೆಡ್ಡಹಳ್ಳಿ, ದಾಸರನಹಳ್ಳಿ ಗ್ರಾಮಗಳಿಗೆ ಕನೆಕ್ಟಿವಿಟಿ ರಸ್ತೆ ಇದು. ಬಹಳಷ್ಟು ಗಂಗರೆ ಕಾಲುವೆಗೂ ಸಹ ಕನೆಕ್ಟ್ ಆಗ್ತದೆ. ಚಿಕ್ಕಬಳ್ಳಾಪುರ ಹೈವೇಗೂ ಸಹ ಭಾಳ ಹತ್ತಿರ ಇರೋದ್ರಿಂದ ಈ ಭಾಗದ ಜನ ಹೆಚ್ಚಿನದಾಗಿ ತಮ್ಮ ಏನು ದಿನನಿತ್ಯದ ವಹಿವಾಟಿಗೆ ಚಿಕ್ಕಬಳ್ಳಾಪುರ ನಗರನ ನಂಬಿಕೊಂಡು ಹೆಚ್ಚಾಗಿ ಅಲ್ಲಿ ಓಡಾಟ ಹೆಚ್ಚಾಗಿ ಇಟ್ಕೊಂಡಿರ್ತಾರೆ. ಹಂಗಾಗಿ ಈ ರಸ್ತೆ ಭಾಳ ದಿನಗಳಿಂದನೂ ಸಹ ಇಲ್ಲಿ ನೆನೆಗುದಿಗೆ ಬಿದ್ದಿತ್ತು. ಇದು ಭಾಳ ಬೇಡಿಕೆನೇ ಇತ್ತು. ಸಾರ್ವಜನಿಕರು ಇಲ್ಲಿ ಓಡಾಡಬೇಕಾದ್ರೆ ಬೀಳೋಂಥದ್ದು, ತೊಂದರೆಗಳಾದಂಥದ್ದು ಮತ್ತು ಓಡಾಡೋಕ್ಕೆ ಸಾಧ್ಯ ಇಲ್ಲ ಅಷ್ಟರ ಮಟ್ಟಿಗೆ ಇದು ಕೆಟ್ಟಿರೋಂಥದ್ದು ನಾವು ನೋಡ್ತಾ ಇದ್ದೀವಿ. ಇದನ್ನು ನಮ್ಮ ಎಲ್ಲ ಮುಖಂಡರುಗಳು, ಈ ಊರಿನವರೆಲ್ಲ ಸೇರಿಕೊಂಡು, ನಮ್ಮ ಮಂಜು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಮುಖಂಡರು ಈ ರಸ್ತೆಯನ್ನು ತಾಪೋಗ ಒಂದ್ಸಲ ಸ್ಥಳ ಪರೀಕ್ಷೆ ಮಾಡಿ ಏನಾದರೂ ನಾವು ಒಂದು ಸಣ್ಣ ಮಟ್ಟದ ಸದ್ಯಕ್ಕೆ ತಾತ್ಕಾಲಿಕವಾಗಾದರೂ ಈ ಹಳ್ಳ ಪಳ್ಳನ ಮುಚ್ಚಿ ಗಿಡ ಗಂಟೆ ಕಿತ್ತು ಮಣ್ಣು ರಸ್ತೆ ನಿರ್ಮಾಣ ಮಾಡಿಕೊಟ್ಟಿದ್ದೆ ಆದರೆ ಸಾರ್ವಜನಿಕರ ಈಸಿಯಾಗಿ ಓಡಿಕೊಳ್ಳೋದು ಅವ್ರ ದಿನನಿತ್ಯ ಕೆಲಸಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ಭಾಳ ದಿನಗಳು ಬೇಡಿಕೆ ಕೊಟ್ಟಿದ್ದು. ಆ ನಿಟ್ಟಿನಲ್ಲಿ ನಾವು ಇವತ್ತು ಬಂದು ಈ ಗ್ರಾಮಕ್ಕೆ ಭೇಟಿ ಕೊಟ್ಟು ಈ ರಸ್ತೆನೂ ಸಹ ನೋಡೋಂಥದ್ದಾಗಿದೆ. ಜೊತೆಗೆ ಇವತ್ತು ಈ ರಸ್ತೆ ಕಾಮಗಾರಿನೂ ಸಹ ಪ್ರಾರಂಭ ಮಾಡಿ ಇದನ್ನೆಲ್ಲನೂ ಸಹ ಬಣ್ಣ ಮಾಡಿ ಒಂದು ಎಲ್ಲ 4 ಚಕ್ರದ ಗಾಡಿಗಳಾಗ್ಬೋದು, ಇಲ್ಲ ಕಾರ್ ಆಗ್ಬೋದು, ಬೈಕ್ ಆಗ್ಬೋದು, ಓಡಾಡೋಂಥ ಸ್ಥಿತಿಗೆ ತಂದು ಕೊಡೋಂಥ ಕೆಲಸ ಮಾಡಲಿ ಅಂತೇಳಿ ನಾವು ನಮ್ಮ ಎಲ್ಲರೂ ಸಹ ಇವತ್ತು ಚಾಲನೆ ಕೊಟ್ಟಿರ್ತೀವಿ. ಅದರಂತೆ ರಸ್ತೆ ಸರಾಗವಾಗಲಿ, ಅದಕ್ಕೆ ಬೇಕಾದಂಥ ಸೌಕರ್ಯ ಸಹಕಾರ ಎಲ್ಲ ರೈತ ಬಂಧುಗಳು ನಮ್ಮ ಮುಖಂಡರೆಲ್ಲ ನಿಂತು ಮಾಡಲಿ ಅಂತೇಳಿ ನಮ್ಮ ಮುಖ್ಯನ ಎಲ್ರಿಗೂ ಶುಭ ಕೋರ್ತೀನಿ. ಎಲ್ರಿಗೂ ಒಳ್ಳೆಯದು. ಶಿಡ್ಲಘಟ್ಟ ತಾಲೂಕಿನ ಬಸ್ಟಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೆಂಡ್ಲವಾರಹಳ್ಳಿ, ರೆಡ್ಡಹಳ್ಳಿ, ದಾಸೇನಹಳ್ಳಿ ಸಂಪರ್ಕ ರಸ್ತೆ 16 ವರ್ಷಗಳಿಂದ ಹದಗೆಟ್ಟು ಈ ರಸ್ತೆಯಲ್ಲಿ ಸಂಚರಿಸುವುದೇ ಜೀವದ ಅಪಾಯವಾಗಿತ್ತು. ಈ ಸಂಕಷ್ಟಕ್ಕೆ ಪರಿಹಾರವಾಗಿ ಯಾವುದೇ ಅಧಿಕಾರವಿಲ್ಲದಿದ್ದರೂ ಸ್ವತಃ ಸ್ವಂತ ಹಣದಿಂದ ರಸ್ತೆ ಅಭಿವೃದ್ಧಿಗೆ ಮುಂದಾದ ಕಾಂಗ್ರೆಸ್ ಮುಖಂಡ ಪುಟ್ಟು ಅಂಜನಪ್ಪ ಮತ್ತು ಗೌಡನಹಳ್ಳಿ ಮಂಜುನಾಥ್ ಅವರ ಕಾರ್ಯದಿಂದ ಈ ಭಾಗದ ಜನತೆಯ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಾರೆ. ಈ ಗ್ರಾಮದ ರಸ್ತೆ ಅಭಿವೃದ್ಧಿ ಕಾರ್ಯಕ್ಕೆ ಚಾಲನೆ ನೀಡಿದ ಪುಟ್ಟು ಅಂಜನಪ್ಪ ಅವರು ಸಾರ್ವಜನಿಕರ ಬಹುಕಾಲದ ಬೇಡಿಕೆಯಂತೆ ಗಿಡಗಂಟೆ ತೆರವು, ಹಳ್ಳ ಕೊಳ್ಳ ಮುಚ್ಚುವ ಮೂಲಕ ಈಗ ತಾತ್ಕಾಲಿಕವಾಗಿ ಸಂಚಾರಕ್ಕೆ ಅನುಕೂಲ ಕಲ್ಪಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಅಭಿವೃದ್ಧಿ ಮಾಡುವ ಉದ್ದೇಶವಿದೆ ಎಂದು ತಿಳಿಸಿದರು. ಸ್ಥಳೀಯ ಮುಖಂಡರಾದ ಗೌಡನಹಳ್ಳಿ ಮಂಜುನಾಥ್ ಮಾತನಾಡಿ, ಈ ರಸ್ತೆಯಲ್ಲಿ ಹಲವಾರು ಜನ ಬಿದ್ದು ಗಾಯಗೊಂಡಿದ್ದಾರೆ. ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ನೋವು ತಂದಿತ್ತು. ಅಧಿಕಾರವಿಲ್ಲದಿದ್ದರೂ ಜನರಿಗಾಗಿ ರಸ್ತೆ ಮಾಡಿಸುತ್ತಿರುವ ಪುಟ್ಟು ಅಂಜನಪ್ಪ ಅವರ ನಡೆ ಸಂತಸ ತಂದಿದೆ ಎಂದು ಹೇಳಿದರು. ಜನಸೇವೆಗೆ ಸ್ಪಂದಿಸಿದ ಈ ಕಾರ್ಯಕ್ಕೆ ಸ್ಥಳೀಯ ಗ್ರಾಮಸ್ಥರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಪೆಂಡ್ಲವಾರಹಳ್ಳಿ ಶ್ರೀನಿವಾಸ್, ರಾಮಚಂದ್ರಪ್ಪ, ಗೋವಿಂದ, ಲೋಕೇಶ್, ಸುಬ್ರಹ್ಮಣಿ, ಆನಂದ್, ಗೌಡನಹಳ್ಳಿ ಲಕ್ಷ್ಮೀನಾರಾಯಣ, ವೆಂಕಟರೆಡ್ಡಿ, ಒಂಟೂರು ಶಿವಣ್ಣ, ಜಯಚಂದ್ರ, ವೆಂಕಪ್ಪ, ನಾರಾಯಣಪ್ಪ, ನಾರಾಯಣಸ್ವಾಮಿ, ವೆಂಕಟೇಶ್, ದೇವಪ್ಪ, ಕುಂಬಾರಹಳ್ಳಿ ಶಿವಣ್ಣ, ಮುನಿರೆಡ್ಡಿ, ದೇವಪ್ಪ, ಆಮೂರ್, ತಿಮ್ಮನಹಳ್ಳಿ ಮಂಜುನಾಥ್, DDS ಮತ್ತು ಅನೇಕರು ಉಪಸ್ಥಿತರಿದ್ದರು. ಆಂಜನಪ್ಪ ಅಭಿಮಾನಿಗಳು ಭಾಗವಹಿಸಿದರು. ವರದಿ ಗೊರಮಡಗು, ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ, ಶಿಡ್ಲಘಟ್ಟ. ಸರ್, ಈ ಊರು ಪಂಚಾಯತಿಯಲ್ಲಿ ಸುಮಾರು ನಾನು ಒಂದು 10 ವರ್ಷದಿಂದ ಒಡನಾಡಿ ಇಟ್ಕೊಂಡಿದ್ವಿ. ಈ ಪೆಂಡ್ಲವಾರಹಳ್ಳಿಗೆ ಯಾವತ್ತೇ ಊರಿಗೆ ಬಂದ್ರೂ ಹೆಣ್ಮಕ್ಳು ಇರ್ಬೋದು, ಕಾಲೇಜಿಗೆ ಹೋಗೋ ಮಕ್ಳು ಇರ್ಬೋದು, ಲೇಡೀಸ್ ಇರ್ಬೋದು, ಯಾರೇ ಹೋದ್ರು ಬದಲು ರಸ್ತೆ ಮಾಡಿಸಿ ಅಂದಿದ್ದು. ನಾವು ಲಾಸ್ಟ್ ಟೈಮ್ ಚುನಾವಣೆಯಲ್ಲಿ ಅವ್ರಿಗೆ ಮಾತು ಕೊಟ್ಟಿದ್ವಿ. ಖಂಡಿತ ಈ ಸತಿ ನಾವು ಗೆದ್ದರೆ ಖಂಡಿತ ಏನೋ ಒಂದು ವ್ಯವಸ್ಥೆ ಮಾಡೇ ಮಾಡ್ತೀವಿ ಅಂತ ಒಂದು ಮಾತು ಕೊಟ್ಟಿದ್ದರಿಂದ, ಆದರೆ ಕಾರಣಾಂತರಗಳಿಂದ ನಾವು ಸೋತಿದ್ವಿ. ನಮ್ಮ ನಾಯಕರು ಸೋತಿರೋದ್ರಿಂದ ಮತ್ತೆ ಆದರೂ ನಮ್ಗೆ ಯಾಕೋ ಇಲ್ಲಿ ಬಂದರೆ ಒಂಥರ ಗಿಲ್ಟ್ ಫೀಲ್ ಆಗೋದು. ಯಾಕಂದರೆ ಈ ರಸ್ತೆ ನೋಡಿದಾಗ ಸುಮಾರು ಜನ ಗಾಡಿಗಳಲ್ಲಿ ಬಿದ್ದು ಕಾಲು ಮಕ್ಕೊಂಡಿರೋದಿದೆ. ಸುಮಾರು ಎಕ್ಸಾಂಪಲ್ ಇದೆ. ಊರಲ್ಲಿ 2-3 ಆಲ್ರೆಡಿ ಕಾಲು ಎಲ್ಲ ರಾಡ್ ಹಾಕೊಂಡಿರೋದು ಇದು ಎಕ್ಸಾಂಪಲ್ಸ್ ಇದೆ. ಅದರಿಂದ ಇವೆಲ್ಲ ನಾವು ಗಮನ ಇಟ್ಟಾಗ ಅಟ್ಲೀಸ್ಟ್ ನಮ್ಮ ಕೈಲಿ ಟಾರ್ ಹಾಕೋಕ್ಕಾಗಲ್ಲಿದ್ರು ಏನೋ ಕೈಲಾದಷ್ಟು ನನ್ನ ನಾಯಕರ ಹತ್ರ ಹೋಗಿ ಅವ್ರ ಮನವರ್ಸ್ಗೆ ಈ ಥರ ಹಿಂಗಿದೆ ನಾನು ಬರಬೇಕು ಅಂತ ಹೇಳಿದಾಗ ಅವ್ರು ಯಾವುದಿಲ್ಲದೆ ಮಾಡೋಣಪ್ಪ ಅವ್ರು ತುಂಬ ದಿನ ಅಂತೇಳಿ ಬಂದು ನಮ್ಮ ಊರಿನ ಗ್ರಾಮಸ್ಥರೆಲ್ಲ ಸೇರಿ ಏನು ಮಾಡೋಣ ಅಂತ ಕೇಳಿದಾಗ ಅವ್ರು ಏನೂ ಹೇಳಿಲ್ಲ. ಜಸ್ಟು ಆ ಕಡೆಗೆ ಟೆಂಚ್ ಹೊಡೆದ್ಬಿಟ್ಟು ಮಣ್ಣು ಹಾಕಿ ಅಟ್ಲೀಸ್ಟ್ ಗ್ರಾವಲ್ಸ್ ಹಾಕಿ ಓಡೋಕ್ಕೆ ಅನುಕೂಲ ಮಾಡೋಣ, ಮುಂದಿನ ದಿನ ಮಾಡಿರಂತೆ ಅಟ್ಲೀಸ್ಟ್ ಅದಾದರೂ ಮಾಡ್ಕೊಟ್ಟು ನಾನು ಪುಣ್ಯ ಬರೋದು ಅನ್ನೋ ಥರ ಜನ ಕೇಳಿದ್ರು. ಅದೇ ಥರ ನಮ್ಮ ನಾಯಕ ಮುಖಂಡರ ಈ ರೋಡ್ನ ಒಂದು ಅಭಿವೃದ್ಧಿ ಮಾಡ್ತಾರೆ. ಪೆಂಡ್ಲವಾರಹಳ್ಳಿಯಿಂದ ಶಿಡ್ಲಘಟ್ಟ ಮುಖ್ಯ ರಸ್ತೆಗೆ ಆಲ್ರೆಡಿ ಡಾಂಬರೀಕರಣ ಆಗಿದೆ ರಸ್ತೆ. ಬಟ್ ಈ ರಸ್ತೆ ಯಾಕೆ ತಗೊಂಡಿದ್ದಾರೆ ಸರ್? ಈಗ ಜನ ಓಡಾಡೋದು ತುಂಬ ಜಾಸ್ತಿ ಸರ್. ಯಾಕಂದ್ರೆ ಪೆಂಡ್ಲವಾರಹಳ್ಳಿಗೆ ಚಿಕ್ಕಬಳ್ಳಾಪುರಕ್ಕೆ ಹತ್ರ ಇರೋದು. ಬೆಳಗ್ಗೆ ಎದ್ದ ತಕ್ಷಣ ಹೂವು ಮಾರ್ಕೆಟ್ಗೆ ಹೋಗ್ಬೇಕಂದ್ರೆ ಒಂದು ಗಾಡಿ ಹೋಗ್ಬೇಕಂದ್ರೆ ಈ ರೋಡ್ ವ್ಯವಸ್ಥೆ ಇದೆ. ಯಾವುದೋ ಮೈನ್ ರೋಡಲ್ಲಿ ಹೆಂಗಂದ್ರೆ ನ್ಯಾಷನಲ್ ಹೈವೇ ರೋಡ್ ನೋಡಿದ್ರೆ ಅಭಿವೃದ್ಧಿ ಒಂದೇ ಆಗಲ್ಲ ಸರ್. ಪ್ರತಿ ಹಳ್ಳಿಯಲ್ಲೂ ಮೂಲೆಯಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಅಭಿವೃದ್ಧಿ ಅಂದ ತಕ್ಷಣ ಈಗ ನಮ್ಮ ಸರ್ಕಾರದಲ್ಲೇ ಹೇಳ್ತಾರೆ ತುಂಬ ಚೆನ್ನಾಗಿರ್ಬೇಕು, ನೀರಿನ ವ್ಯವಸ್ಥೆ ಇರಬೇಕು ಅಂತ. ಅಂದ್ರೆ ಇಂತಹ ಮೂಲೆಯಲ್ಲಿ ಒಂದು ಸೈಡ್ ಅವ್ರು ಫಸ್ಟ್ ಪ್ರತಿ ನಮ್ಮ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಗೆ ರಸ್ತೆ ಊರು ತಿರುಗಿದಾಗ ಮಾತ್ರ
ಆ ಕ್ಷೇತ್ರನ ಅಭಿವೃದ್ಧಿ ಮಾಡುವಂತ ಮಂದಿಟ್ಟರೆ ನೀವು ಕ್ಷೇತ್ರನ ಓಡಾಡ್ದಿರ ಮಾಡಕ್ಕೆ ಏನಾಗುತ್ತೆ ಅಂದ್ರೆ ಈ ತರ ಆಗುತ್ತೆ ಸರ್. ಪ್ರತಿ ಹಳ್ಳಿಯೂ ತಿರುಗಬೇಕು ಸರ್, ಅವಾಗಲೇ ಗೊತ್ತಾಗೋದು ಅಭಿವೃದ್ಧಿ ಇಲ್ಲಿ ಏನಾಗುತ್ತೆ ಅನ್ನೋದು. ಅದರಿಂದ ಅವ್ರು ಕಂಡಿದ್ರು, ಅವ್ರ ಗಮನಕ್ಕೆ ತಂದ ತಕ್ಷಣ ಅವ್ರು ಇಮಿಡಿಯೇಟ್ ಬಂದು ಇದೊಂದು ರಸ್ತೆ